ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಹೋಮ್ ಕಿಚನ್. ಇವತ್ತು ಲತಾ ವೆಂಕಟೇಶ್ ಹೋಮ್ ಕಿಚನ್ನಲ್ಲಿ 1 ಕಪ್ ಹಾಲು, 1 ಕಪ್ ಪುಟಾಣಿ ಸಾಕು ತುಂಬ ರುಚಿಯಾಗಿರುವ ಸ್ವೀಟ್ನ ಹೇಗೆ ತಯಾರಿಸೋದಂತ ಹೇಳ್ಕೊಡ್ತೀನಿ. ಪ್ರಿಪೇರ್ ಮಾಡೋದು ತುಂಬ ಈಸಿ, ಜಸ್ಟ್ 10 ನಿಮಿಷದಲ್ಲಿ ಪ್ರಿಪೇರ್ ಆಗುತ್ತೆ. ಇವಾಗ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವ ಸ್ವೀಟ್ನ ಹೇಗೆ ಮಾಡೋದು ಅಂತ ಸ್ಕಿಪ್ ಮಾಡಲಾರ್ದೆ ನೋಡಿ. ಸ್ವೀಟ್ ಮಾಡೋದಕ್ಕೆ ಈಗ ಮೊದಲು ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯನ್ನು ಇಡಿ, 1 ಕಪ್ ಹಾಲಾಗಷ್ಟು ಹಾಕಿ ಈಗ 2 ನಿಮಿಷ ಅಷ್ಟು ಕುದಿಸಿಕೊಳ್ಳಿ. ಒಂದು ಉಗಿ ಬಂದರೆ ಸಾಕು, ಅಷ್ಟು ಕುದಿಸಿಕೊಳ್ಳಿ. ಈಗ 1 ಕಪ್ ಆಗಷ್ಟು ಪುಟಾಣಿಯನ್ನು ಹಾಕಿ ಈಗ 2 ನಿಮಿಷ ಕುದಿಸಿಕೊಳ್ಳಿ. ನೋಡಿ, ಈಗ ಕುದ್ದಿದೆ, 2 ನಿಮಿಷ ಆಗಿದೆ. ಈಗ ತಣ್ಣಗಾಗಲು ಬಿಡಿ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದರೊಳಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಆಗಿದೆ. ಈಗ ಇದನ್ನು ಮಿಕ್ಸಿ ಮಾಡಿಕೊಳ್ಳಿ. ಈಗ ನೋಡಿ, ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಹಾಗೆ ಮಾಡ್ಕೊಳ್ಳಿ. ಈಗ 1 ಕಪ್ ಆಗಷ್ಟು ಬೆಲ್ಲವನ್ನು ಸೇರಿಸಿ, 1/2 ಕಪ್ ಆಗಷ್ಟು ಸಕ್ಕರೆಯನ್ನು ಸೇರಿಸಿ, ಒಂದು 4 ಏಲಕ್ಕಿ ಹಾಕಿ ಈಗ ಮತ್ತೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಹೇಗೆ ಮಾಡಿದ್ದೀನಿ ಆ ಥರ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಮಿಕ್ಸಿ ಆಗಿಲ್ಲ ಅಂದರೆ ಒಂದು ಸಣ್ಣದಾಗಷ್ಟು ಬಿಸಿ ನೀರನ್ನು ಹಾಕಿ, ಒಂದು ಸಣ್ಣ ಕಪ್ ಆಗಷ್ಟು ಬಿಸಿ ನೀರನ್ನು ಸೇರಿಸಿ. ನೋಡಿ, ನಾನು ಹೇಗೆ ಮಾಡಿದ್ದೀನಿ ಹಾಗೆ ಮಾಡ್ಕೊಳ್ಳಿ. ಈಗ ಮತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಡಿ, ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಅದರೊಳಗೆ ಸೇರಿಸಿ. ಈಗ ಲೋ ಫ್ಲೇಮಲ್ಲಿ ಇಡಿ, ಚೆನ್ನಾಗಿ ತಿರುಗಿಸ್ತಾ ಬನ್ನಿ, ಮಿಕ್ಸ್ ಮಾಡ್ತಾನೇ ಇರಿ. ಈಗ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಮಿಕ್ಸಿ ಮಾಡಿ 5 ನಿಮಿಷ ಆಗಷ್ಟು ಕುದಿಸಿ ಲೋ ಫ್ಲೇಮಲ್ಲಿ. ಆವಾಗ ಒಂದು ಅದಕ್ಕೆ ಬರುತ್ತೆ, ಅದು ಗಂಟಿಲ್ಲದೆ ಕಲಸಿ. ಮತ್ತು ಒಂದು 4 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ರೆಡಿಯಾಗಿದೆ. ಈಗ ಒಂದು ಪ್ಲೇಟನ್ನು ತಗೊಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕಿ ಅದನ್ನು ಚೆನ್ನಾಗಿ ಎಲ್ಲ ಸವರಿಕೊಳ್ಳಿ. ಈಗ ಅದನ್ನು ಸೇರಿಸಿ, ರೆಡಿಯಾಗಿರೋ ಸ್ವೀಟನ್ನು ಸೇರಿಸಿ ಈ ಥರ ಮಾಡಿಕೊಳ್ಳಿ. ಫ್ಲಾಟ್ ಶೇಪಲ್ಲಿ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಹೇಗೆ ಮಾಡ್ಕೊಂಡಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಕೊಬ್ಬರಿ ಇರುತ್ತಲ್ಲ, ಅದನ್ನು ತುರಿದುಕೊಳ್ಳಿ. ಮೇಲೆ ಕೊಬ್ಬರಿ ತುರಿದಿರೋ ಹಾಕಿ ಅದನ್ನು ಹೊತ್ತಿ ಇಡಿ. ಈಗಲೇ ಕಟ್ ಮಾಡ್ಕೊಂಬಿಡಿ, ಅದು ಆರಿದ ಮೇಲೆ ಕಟ್ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಹೀಗೆ ಕಟ್ ಮಾಡಿಬಿಡಿ. ನೋಡಿ, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ಒಂದು 10 ನಿಮಿಷ ಆಗೋಷ್ಟು ಆರೋಕ್ಕೆ ಬಿಡಿ. ನೋಡಿ, ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಹಾಯ್ ಫ್ರೆಂಡ್ಸ್, ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.